ನಾವು ಅನ್ನಭಾಗ್ಯ ಅಂತಂದ್ರೆ ಈಗ 5 kg ಬರ್ತಾ ಇದೆ ಕೇಂದ್ರ ಸರ್ಕಾರದಿಂದ. ಅದ್ರ ಜೊತೆಗೆ ಇನ್ನ 5 kg ಕೊಡ್ತೀವಿ ಅಂತ ಹೇಳಿದ್ರು. ಅದು ಮಿಸ್ಇಂಟರ್ಪ್ರಿಟ್ ಮಾಡ್ತಾರೆ ಬಿಜೆಪಿ ಅವರು. 10 kg ಕೊಡ್ತೀವಿ ಅಂದ್ರೆ ಕೊಡಿ, 10 kg ಎರಡೂ ಸೇರಿಸಿ 10 kg. ಅವ್ರು 5 kg ಕೊಡ್ತಾರೆ, ನಾವು 5 kg, ಎರಡೂ ಸೇರಿದ್ರೆ ಎಷ್ಟು kg ಆಯ್ತು? 10 kg. ಹಂಗಂತ ಹೇಳಿರೋದು. ಅವ್ರು 5 kg ಬಿಟ್ಟು 10 kg ಕೊಡ್ತೀವಿ ಅಂತ ಹೇಳಿಲ್ಲ. ಸೊ 5 kg ನಾವು ಅಕ್ಕಿ ಏನಾಯ್ತು, FCIನವರು ಕೊಡ್ತೀವಿ ಅಂತ ಒಪ್ಕೊಂಡು ಅಕ್ಕಿನ, FCI ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಆಮೇಲೆ ಏನು ಮಾಡಿದ್ರು, ಕೇಂದ್ರ ಸರ್ಕಾರದವ್ರು ಕೊಡಬೇಡಿ ಅಂದ್ಬಿಟ್ರು, ಕೊಡಲ್ಲ ಅಂತ ನಮಗೆ. ನಾವು ಅದಕ್ಕೆ ಅಕ್ಕಿ ಕೊಡೋಕ್ಕಾಗಲಿಲ್ಲ. ಯಾಕಂತಂದರೆ ಅಕ್ಕಿ ಕೊಡೋದು ನಾವೆಲ್ಲ ಕಾರ್ಡ್ಗಳಿಗೂ ಕೊಡಬೇಕಲ್ಲ. 1,30,00,000 ಎಷ್ಟೋ ಕಾರ್ಡ್ಗಳಿದ್ದಾವೆ, ಅಷ್ಟಕ್ಕೂ ಕೊಡಬೇಕಲ್ಲ, ಅಕ್ಕಿ ಕೊಡಬೇಕಲ್ಲ 5 kg. ಅದರಿಂದ ಅಷ್ಟು ಅಕ್ಕಿ ಸಿಕ್ಕಿಲ್ಲ ಎಲ್ಲೂ. ನಾವೆಲ್ಲ ಟ್ರೈ ಮಾಡಿದ್ವು, ಪಂಜಾಬ್ನಲ್ಲಿ, ಛತ್ತೀಸ್ಗಢದಲ್ಲಿ, ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಎಲ್ಲ ಕಡೆ ಟ್ರೈ ಮಾಡಿದ್ವಿ, ಎಲ್ಲೂ ಕೊಡಲಿಲ್ಲ. ಸೊ ಆಮೇಲೆ ದುಡ್ಡು ಕೊಡೋಣ ಅಂತ ತೀರ್ಮಾನ ಮಾಡಿದ್ವಿ. 34 kg ಅಲ್ಲ, 34 ರೂಪಾಯಿ 1 kgಗೆ FCIನವರು ಕೊಡ್ತಾ ಇದ್ದದ್ದು. ಅದರಂತೆ 5 kg ಅಂತಂದರೆ 170 ರೂಪಾಯಿ, ತಲಾ 170 ರೂಪಾಯಿ ಕೊಡೋದು ಅಂತ ಅವತ್ತಿನಿಂದ ಜುಲೈ ತಿಂಗಳಿಂದ, ಜುಲೈ ತಿಂಗಳು ಶುರು ಮಾಡೋದು, ಆಗಸ್ಟಿಂದ ಪ್ರಾರಂಭ. ಆಮೇಲೆ 200 ಯೂನಿಟ್ವರೆಗೆ, ಅದು 200 ಯೂನಿಟ್ ಕೊಡಿ, ಎಲ್ರಿಗೂ 200 ಯೂನಿಟ್ ಕೊಡಿ, ಅದು ಬೇರೆ ಅಪಪ್ರಚಾರ ಶುರು ಮಾಡಿದ್ರು ಬಿಜೆಪಿಯವರು. 200 ಯೂನಿಟ್ ಕೊಡಿ ಅಲ್ಲಪ್ಪ, ಅವರೇಜ್ ಇರೋದೇ 53 ಯೂನಿಟ್ಟು ಕನ್ಸಂಪ್ಷನ್. ನಾವು ಅದಕ್ಕೆ ಏನು ಮಾಡೋದು, ಎಷ್ಟು ಕನ್ಸಂಪ್ಷನ್ ಇದೆ 12 ತಿಂಗಳು ಕನ್ಸ್ಯೂಮ್ ಮಾಡಿದ್ದಾರೆ ಸರಾಸರಿ, ಅದ್ರ ಮೇಲೆ 10% ಅಂತ ಮಾಡೋದು. ಎಷ್ಟು ಕನ್ಸಂಪ್ಷನ್ ಇದೆ, ಸಪೋಸ್ 100 ಯೂನಿಟ್ ಖರ್ಚು ಮಾಡ್ತಾವ್ರೆ ಅವರೇಜ್ ಅಂತಂದರೆ, ಅದ್ರ ಮೇಲೆ 10% ಅಂದರೆ 110 ಯೂನಿಟ್, ಅಲ್ಲಿವರೆಗೆ ಫ್ರೀ. 200 ಯೂನಿಟ್ ಫ್ರೀ ಕೊಟ್ಬಿಡಿ. ನಾನು 40 ಯೂನಿಟ್ ಖರ್ಚು ಮಾಡ್ತಿದ್ದು, ನನಗೂ 200 ಕೊಟ್ಬಿಡಿ. ಈ ಬಿಜೆಪಿಯವ್ರಿಗೆ ಏನಾದರೂ ಜವಾಬ್ದಾರಿ ಇದೆಯಾ? 200 ಯೂನಿಟ್ವರೆಗೆ ಕೊಡ್ತೀವಿ ಅಂತ ಹೇಳಿದ್ರು. ಸಪೋಸ್ ಯಾರೋ ಒಬ್ಬರು 199 ಯೂನಿಟ್ ಖರ್ಚು ಮಾಡ್ತಾ ಇದ್ರು ಅಂತ ಹೇಳಿ, ಅವ್ರು ಕೊಡ್ತೀವಿ ಫ್ರೀಯಾಗಿ. ಅವರೇಜ್ 199 ಯೂನಿಟ್ ಖರ್ಚು ಮಾಡ್ತಾ ಇದ್ರು, ಅವ್ರು ಫ್ರೀಯಾಗಿ ಕೊಡ್ತೀವಿ 200 ಯೂನಿಟ್. 40 ಖರ್ಚು ಮಾಡೋರಿಗೆ, ಈ 50 ಖರ್ಚು ಮಾಡೋರ್ಗೂ 200 ಯೂನಿಟ್ ಕೊಡಿ ಅಂತ. ಅವರೇಜೇ ಖರ್ಚು ಮಾಡೋರು 40, 50, 60, ಅವ್ರಿಗೆಲ್ಲ ಯಾಕೆ ಕೊಡಬೇಕು? ನಾವೇನು ಹೇಳಿದ್ದೀವಿ, ಯಾರು ಎಷ್ಟು ಖರ್ಚು ಮಾಡ್ತಾರೆ, ಅವರೇಜ್ ಒಂದು ವರ್ಷದಲ್ಲಿ ಎಷ್ಟು ಖರ್ಚು ಮಾಡಿದ್ದಾರೆ, ಅದ್ರ ಮೇಲೆ 10% ಕೊಡ್ತೀವಿ ಅಂತ ಮಾಡಿದ್ದೀವಿ, ಜಾರಿಗೆ ಕೊಟ್ಟಿದ್ದೀವಿ. ಆಯ್ತಲ್ಲ, ಅನ್ನಭಾಗ್ಯ ಕೊಟ್ಟಿದ್ದೀವಿ, ಗೃಹ ಜ್ಯೋತಿ ಕೊಟ್ಟಿದ್ದೀವಿ, ಆಮೇಲೆ ಗೃಹಲಕ್ಷ್ಮಿ. ಇವೆರಡು, ಒಂದು ಗೃಹ ಜ್ಯೋತಿ ಗುಲ್ಬರ್ಗದಲ್ಲಿ ಲಾಂಚ್ ಮಾಡೋದು, ಅನ್ನಭಾಗ್ಯ ವಿಧಾನಸೌಧದಲ್ಲಿ ಲಾಂಚ್ ಮಾಡೋದು, ಶಕ್ತಿ ಯೋಜನೆ ವಿಧಾನಸೌಧದ ಮುಂಭಾಗದಲ್ಲಿ ಮಾಡೋದು, ಆಮೇಲೆ ಗೃಹ ಜ್ಯೋತಿನ ಮೈಸೂರಿನಲ್ಲಿ ಮಾಡೋದು. ಈಗ ಯುವ ನಿಧಿಯನ್ನ ಈಗಾಗಲೇ 26 ಡಿಸೆಂಬರ್ಗೆ ನೋಂದಣಿ ಶುರುವಾಗಿದೆ. ನಾಳಿದ್ದು, ನಾಳೆ ಅಲ್ಲ ನಾಳಿದ್ದು, ಅಂದರೆ 12 ಜನವರಿ 2024, 12 ಆಮೇಲೆ 1/2024ಕ್ಕೆ ಶಿವಮೊಗ್ಗದಲ್ಲಿ ನಾವು ಏನು ಭರವಸೆ ಕೊಟ್ಟಿದ್ದು ಜನಕ್ಕೆ, ಇವರಿಗೆ, ಯುವಕರಿಗೆ, ಯುವತಿಯರಿಗೆ ಏನಂತ ಭರವಸೆ ಕೊಟ್ಟಿದ್ದು, 22, 23ರಲ್ಲಿ ಪಾಸ್ ಆದವರು 6 ತಿಂಗಳು ಕೆಲಸ ಸಿಕ್ಕಿ ಹೋದ್ರೆ ಅವರಿಗೆ, ಅಂಥವರಿಗೆ, ಗ್ರ್ಯಾಜುಯೇಟ್ಸ್ ಆದವರಿಗೆ 3,000 ರೂಪಾಯಿ ತಿಂಗಳಿಗೆ, ಗ್ರ್ಯಾಜುಯೇಟ್ಸ್ ಆದವರಿಗೆ 3,000, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ, 1,500 ರೂಪಾಯಿ ಅಂತ ಹೇಳಿದ್ದು. ಅದು 2 ವರ್ಷದವರೆಗೂ ಕೊಡ್ತೀವಿ. ಇನ್ ಅಡಿಷನ್ ಟು ದಿಸ್ ಬೆನಿಫಿಟ್ ಅವರಿಗೆ ಟ್ರೈನಿಂಗು ಕೂಡ ಕೊಡ್ತೀವಿ.
ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ. ಯಾಕಂತಂದರೆ ಅವ್ರಿಗೆ 2 ವರ್ಷದೊಳಗಡೆ ಕೆಲಸ ಸಿಗಬೇಕು, ಆ ಕಾರಣಕ್ಕೋಸ್ಕರ ಅವ್ರಿಗೆ ಟ್ರೈನಿಂಗ್ ಕೂಡ ಕೊಡ್ತೀವಿ ಅಂತ ಮಾಡಿ ಈ 5 ಗ್ಯಾರಂಟಿಗಳು ಕೂಡ ನಾಳಿದ್ದಾದರೆ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟ ಭರವಸೆಯಂತೆ ಜಾರಿಗೆ ಕೊಟ್ಟಿದ್ದೀವಿ, ನುಡಿದಂತೆ ನಡೆದಿದ್ದೀವಿ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ.